ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗೋಲ್ಡನ್ ಸ್ಪೂನ್ ಕಿಚನ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತ ನಾವಿವತ್ತು ಯಾವ ರೀತಿ ಕ್ವಿಕ್ಕಾಗಿ ರೋಟಿ, ಚಪಾತಿ, ಪೂರಿ ಮತ್ತು ಎಲ್ಲದಕ್ಕೂ ಸಹ ತುಂಬಾ ಕಾಂಬಿನೇಷನ್ ಆಗಿರುತ್ತೆ. ರೈಸ್ಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಯಾವ ರೀತಿ ಇದನ್ನ ಎಗ್ ಕರಿ ಅಥವಾ ಮೊಟ್ಟೆ ಮಸಾಲೆ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಇವತ್ತು. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಮನೇಲಿ. ಮಕ್ಕಳು ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಇದು. ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ, ಮಾಡೋಕ್ಕೂ ಸಹ ಅಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದು. ನೀವು ನಾನು ಹೇಳ್ಕೊಡೋ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಟ್ಟು ತಿಂತೀರ. ನೋಡಿ, ಇಂಗ್ರೀಡಿಯೆಂಟ್ಸು ನಾನಿಲ್ಲಿ ಒಂದು 6-7 ಮೆಣಸು ಇಟ್ಕೊಂಡಿದ್ದೀನಿ, 3 ಬೇಯಿಸಿಟ್ಕೊಂಡಂಥ ಮೊಟ್ಟೆ, 2 ಹಸಿಮೆಣ್ಸಿನ್ಕಾಯಿ, 1 ಇಂಚ್ ಶುಂಠಿ, 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 3 ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಒಂದು 1/4 ಕಪ್ ಆಗೋಷ್ಟು ಕೊತ್ತಂಬರಿ ಎತ್ತಿಟ್ಕೊಂಡಿದ್ದೀನಿ. ನೀವು ಜಾಸ್ತಿನೇ ಹಾಕೋಬೋದು. 2 ಟೊಮೊಟೊ ಹಣ್ಣು. ನೋಡಿ, ಇದನ್ನೆಲ್ಲ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊಟ್ಟೆನ ನಾನು ಬೇಯಿಸಿಟ್ಕೊಂಡದನ್ನ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವೊಂದು ಮಿಕ್ಸರ್ ಜಾರಿಗೆ 2 ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನೀವು ಒಂದು 1/4 ಕಪ್ಪಷ್ಟು ಹಾಕೋತಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿದ್ದಂಥ 2 ಈರುಳ್ಳಿನ ಹಾಕಿ ಮತ್ತು 2 ಮೆಣಸಿನ್ಕಾಯಿನ ಹಾಕಿ ಒಂದು 6-7 ಮೆಣಸನ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಸ್ಮೂತಾಗಿ. ನೋಡಿ, ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನು. ಅದು ನೀವು ಕೊತ್ತಂಬರಿ ಸೊಪ್ಪು ಜಾಸ್ತಿ ಆಗಿದಾಗ ಇನ್ನು ಕಲರ್ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಅದರ ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ನೀಟಾಗಿ ನಾವು ಫ್ರೈ ಮಾಡ್ಕೊಬೇಕು ಈರುಳ್ಳಿನ. ನಾವಿಲ್ಲಿ 2 ಥರ ಎಗ್ ಮಸಾಲ ಮಾಡ್ಕೋಬೋದು. ಒಂದು ಮೊಟ್ಟೆನ ಹೊಡೆದು ಸಹ ನೀವು ಹಾಕ್ಕೋಬೋದು, ಅಥವಾ ಬೇಯಿಸಿ ಥರ ಕಟ್ ಮಾಡ್ತಾ ಸಹ ಹಾಕ್ಕೋಬೋದು. ನೋಡಿ, ನಾನಿಲ್ಲಿ ಟೊಮೊಟೊ ಹಾಕ್ಕೊಂಡು ಅದನ್ನು ಸಹ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಎಲ್ಲ ನೀಟಾಗಿ ಸಾಫ್ಟ್ ಆಗಬೇಕು. ನಾನಿಲ್ಲಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಏಕೆಂದರೆ ಅದು ಟೊಮೊಟೊ ಎಲ್ಲ ನೀಟಾಗಿ ಸಾಫ್ಟ್ ಆಗಬೇಕದು. ಸೊ ಹಂಗಾಗಿ ಅದನ್ನ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ನೀಟಾಗಿ ಬಾಡಿಸ್ಕೊಳ್ಳಿ. ಈಗ ನಾವು ಆಗಲೇ ಆಡಿಸಿಟ್ಕೊಂಡಂತಹ ಮಸಾಲೆನ ಅದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಅದನ್ನ ನೀಟಾಗಿ ಮಿಕ್ಸಿಲಿರೋದನ್ನ ಯಾವುದನ್ನೂ ವೇಸ್ಟ್ ಮಾಡಬೇಡಿ, ನೀಟಾಗಿ ಅದರಿಂದ ತೆಗ್ದು ಹಾಕ್ಕೊಳ್ಳಿ. ನೋಡಿ, ಈಗ ಅದನ್ನು ನಾನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮಸಾಲಾನ ಅದ್ರ ಜೊತೆ. ನಾನಿಲ್ಲಿ 3 ಮೊಟ್ಟೆ ತೊಗೊಂಡಿರೋದ್ರಿಂದ ಸ್ವಲ್ಪ ಗ್ರೇವಿ ಥರ ಮಾಡ್ಕೊತಿದ್ದೀನಿ. ನೀವು ಜಾಸ್ತಿ ಮೊಟ್ಟೆ ತೊಗೊಂಡಿದ್ರೆ ಮಸಾಲೆನ ಸ್ವಲ್ಪ ಜಾಸ್ತಿ ಆಡಿಸ್ಕೊಳ್ಳಿ. ನೀವು ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದಷ್ಟು ಕಲರ್ ಇನ್ನೂ ಚೆನ್ನಾಗಿರುತ್ತೆ, ಟೇಸ್ಟು ಇರುತ್ತೆ. ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಆ ಕನ್ಸಿಸ್ಟೆನ್ಸಿ ಮೇಲೆ ನೀವು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ತಿಕ್ಕಾಗೆ ಮಾಡ್ಕೊಳ್ಳಿ ಆದಷ್ಟು. ನಾನಿಲ್ಲಿ 1/4 ಟೀ ಸ್ಪೂನಷ್ಟು ಅರಿಶಿನ, 1 ಟೀ ಸ್ಪೂನಷ್ಟು ಚಿಕನ್ ಮಸಾಲ, 1 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕಿ ಅದನ್ನು ಸಹ ಅದ್ರ ಜೊತೆ ಮಿಕ್ಸ್ ಮಾಡೋಣ. ನೋಡಿ, ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಏನೇ ಆದರಷ್ಟು ಚೆನ್ನಾಗಿ ಕುದ್ದಷ್ಟು ಅದು ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಒಂದು 3 ಮಿನಿಟ್ಸು ಇದ್ರ ಮೇಲೆ ನಾವು ಬೇಯಿಸ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ, ನೀಟಾಗಿ ಬೆಂದಿದೆ, ಇವಾಗ ಮಳ್ಳಿದೆ. ನೋಡಿ, ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಎಲ್ಲ ಕಾಣಿಸ್ತಾ ಇದೆ, ಮತ್ತು ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಂಡಿದೆ. ಗಮನ ಸಹ ತುಂಬ ಚೆನ್ನಾಗಿ ಬರ್ತಾಯಿದೆ. ನೋಡಿ, ಈಗ ಚೆನ್ನಾಗಾಗಿದೆ ಎಲ್ಲ ಎಣ್ಣೆ ಬಿಟ್ಕೊಂಡು. ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಮೊಟ್ಟೆನ ಅದಕ್ಕೆ ಹಾಕ್ತಾಯಿದ್ದೀನಿ. ನೀವು ಮೊಟ್ಟೆ ಹೊಡೆದು ಸಹ ಹಾಕೋಬೋದು, ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿರುತ್ತೆ ಎರಡೂ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇನ್ನು ಯಾವ ರೀತಿ ಮಾಡೋದು ಎಗ್ ಕರಿನ ಅಂತ ಹೇಳ್ಬಿಟ್ಟು ಡಿಫ್ರೆಂಟ್ ಸ್ಟೈಲಲ್ಲಿ. ನೋಡಿ, ಈಗ ನಾವು ಅದಕ್ಕೆ ಎಗ್ ಮಸಾಲೆ ಏನಿದೆಯಲ್ಲ ಅದನ್ನು ಅದಕ್ಕೆ ಹಾಕೋಣ ಈ ಥರ ನೀಟಾಗಿ. ಅದಕ್ಕೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೋಬೇಕು, ಮೊಟ್ಟೆಗೆ ಮಸಾಲೆ, ಉಪ್ಪು, ಖಾರ ಎಲ್ಲ. ನೋಡಿ, ನಾನು ಕೊನೆಗೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನೋಡಿ, ನಾನು ಹಾಕಿ 1 ನಿಮಿಷ ಹಾಗೇ ಲೋ ಫ್ಲೇಮಲ್ಲೇ ಬಿಡ್ತೀನಿ ಪ್ಲೇಟ್ ಮುಚ್ಚಿ. ಅದಕ್ಕೆ ಮಸಾಲೆ ಎಲ್ಲ ನೀಟಾಗಿ ಇಟ್ಕೋಬೇಕು ಮೊಟ್ಟೆಗೆ. ಸೊ ಹಾಗಾಗಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಲೇಬೇಕು ಮಸ್ಟ್ ಆ್ಯಂಡ್ ಶುಡ್. ನೀವು ಒಂದು ಸತಿ ಮಾಡಿದ್ರೆ ಸಾಕು, ಮತ್ತೆ ಮತ್ತೆ ಮಾಡ್ತಾ ಇರ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಬೇಕಾದ್ರೆ ನೀವು ಒಂದು ಸತಿ ಟೇಸ್ಟ್ ಮಾಡಿ ನೋಡಿ, ಮನೇಲಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ, ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ, ರೈಸಿಗೆ. ಸೊ ಈಸಿಯಾಗಿ ಸಹ ಮಾಡ್ಕೋಬೋದು, ಬ್ಯಾಚುಲರ್ ಸಹ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ನಾವು ಇದನ್ನು ಮಾಡಿದ್ದೀನ ರೋಟಿ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು ರೋಟಿಗಂತೂ. ಎಲ್ಲದಕ್ಕೂ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಎಗ್ ಕರಿ ಮಾತ್ರ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಇದ್ದರೆ ಲೈಕ್ ಮಾಡಿ. ಆ್ಯಂಡ್ ಇದೇ ಥರ ಮೋರ್ ಕುಕಿಂಗ್ ವೀಡಿಯೋಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಸ್ಟೇ ಹೆಲ್ದಿ.